ಶ್ರೀ ಗುರುಭ್ಯೋ ನಮಃ. ಶ್ರೀ ದುರ್ಗಾ ಸರಸ್ವತಿ ಮಹಾಲಕ್ಷ್ಮಿ ದೇವತಾಯ ನಮೋ ನಮಃ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿರ್ತಕ್ಕಂಥ ಈ ಒಂದು ಮನೆಯ ವಾಸ್ತು ಪರಿಶೀಲನೆಗೆ ಬಂದಿದ್ವಿ ಇವತ್ತು. ಅದಕ್ಕಾಗಿ ಒಂದು ವಿಶೇಷವಾದಂಥ ಮಾಹಿತಿಗಳು ಈ ಮನೆಯಲ್ಲಿದೆ, ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಈ ಮನೆ ಆಗ್ನೇಯಕ್ಕೆ ಮೆಟ್ಲಿದೆ, ಈಶಾನ್ಯದಲ್ಲಿ ಮೆಟ್ಲು, ಆಗ್ನೇಯದಲ್ಲಿ ಭಾರ ಆಗಿದೆ. ಈ ಆಗ್ನೇಯ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಬಂದೈತೆ. ಇಲ್ಲಿ ಟಾಯ್ಲೆಟ್ ರೂಮ್ ಬಂದರೆ, ಶೌಚಾಲಯ ಬಂದರೆ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ, ಇದು ನೋಡ್ಕೊಳ್ಳಿ ಅಷ್ಟೇ. ಆಗ್ನೇಯದಲ್ಲಿ ಮೆಟ್ಲು, ಈಶಾನ್ಯದಿಂದ ಆಗ್ನೇಯಕ್ಕೆ ಹತ್ತಕ್ಕಂಥ ಮೆಟ್ಲು. ಇದಾದಮೇಲೆ ಇದು ಪೂರ್ವ ದಿಕ್ಕು. ಇಲ್ಲೇನು ಕಾಣುತ್ತೋ ಉತ್ತರ ದಿಕ್ಕು, ಪೂರ್ವ ಉತ್ತರ ಈಶಾನ್ಯ ವಲಯ ಇದು. ಇಲ್ಲಿ ಇದು ಪೂರ್ವ, ಈ ದಿಕ್ಕು ಉತ್ತರ. ಕುತ್ತಿದೆ, ಇದು ಪೂರ್ವ ಉತ್ತರ ಈಶಾನ್ಯ ಅದೃಷ್ಟದ ಕುತ್ತು, ಒಳ್ಳೆಯದು ಕುತ್ತು, ಏನು ದೊಡ್ಡದು ಅಷ್ಟು ತೊಂದರೆ ಏನಾಗಲ್ಲ. ಇದು ಈ ರೀತಿಯಾಗಿರುತ್ತೆ, ಒಳ್ಳೆಯ ಕುತ್ತು, ನಿವೇಶನ, ಒಳ್ಳೆಯ ನಿವೇಶನ ಅಂತ ಹೇಳ್ತೀವಿ. ಮುಂದೆ ಬರ್ತಾ ಹೋಗೋಣ. ಇದು ಈಶಾನ್ಯ ಮೂಲೆಯಲ್ಲಿ ನೋಡಿ, ಇವರೆಲ್ಲ ಈ ಥರ ಬಟ್ಟೆಗಳು ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಇಟ್ಟಾರೆ. ಈಗ ಇಡಬಾರ್ದು, ಇಡೋದ್ರಿಂದ ಯಜಮಾನ ಒಂದು ಮನಸ್ಥಿತಿ ಆಗಲಿ ಮೈಂಡ್ ಆಗಲಿ ಓಡೋದಿಲ್ಲ. ಇದೇ ಉತ್ತರ ಈಶಾನ್ಯ ಬೀದಿ ನೋಟ ಅಂತ ಹೇಳ್ತೀವಿ. ಇದು ಒಳಿತು ಮತ್ತು ಇದು ಪೂರ್ವದ ರಸ್ತೆ, ಒಳ್ಳೆಯ ನಿವೇಶನ. ಆದರೆ ಮಾಡ್ಕೊಂಡಿರ್ತಕ್ಕಂಥ ತಪ್ಪು ಎಡವಟ್ಟುಗಳು ತುಂಬ ಇದೆ. ಆಗ್ನೇಯದಲ್ಲಿ ಮೆಟ್ಲಿದೆ, ಓಕೆ, ಬಟ್ ಹೊರಮಾನ ಬರ್ತಾ ಇರ್ತದೆ, ಆದರೆ ಉಳಿಯಲ್ಲ. ಯಾಕೆ ಅಂತ ಹೇಳ್ತಾರೆ ನೋಡಿ. ಇದು ಉತ್ತರ ಈಶಾನ್ಯ ಗೋಡೆ, ಉತ್ತರ ಈಶಾನ್ಯಕ್ಕೆ ಚಪ್ಪಲಿ ಸ್ಟ್ಯಾಂಡ್ ಇಟ್ಟಾರೆ, ಒಂದು ಡೋರ್ ಇತ್ತು, ಕ್ಲೋಸ್ ಮಾಡಿಸ್ಬಿಟ್ಟಾರೆ. ಯಾರು ಹೇಳಿದ್ರಂತ ಕ್ಲೋಸ್ ಮಾಡೋಕ್ಕೆ, ಕ್ಲೋಸ್ ಮಾಡೋದೆ ಇದು ಅವರಿಗೆ ಕೆಟ್ಟದ್ದನ್ನು ಸೂಚಿಸ್ತದೆ. ಉತ್ತರ ಈಶಾನ್ಯದಲ್ಲಿ ಡೋರ್ ಇದ್ದರೆ ಅದು ಓಪನ್ ಮಾಡಿದಷ್ಟು ಅದೃಷ್ಟ ಒದಗಿ ಬರ್ತದೆ. ಡೋರು ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಇದನ್ನು ರೆಡಿ ಮಾಡ್ಕೋಬೇಕು. ಇದಾದಮೇಲೆ ನೋಡಿ, ಮತ್ತೆ ಈ ಮನೆಯ ಪ್ರತಿಯೊಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ವಾಯುವ್ಯದಲ್ಲಿ ಎಂಟ್ರೆನ್ಸ್ ಇದೆ, ಇದು ವಾಯುವ್ಯದಲ್ಲಿ ಎಂಟ್ರೆನ್ಸು, ವಾಯುಮೂಲೆಯಲ್ಲಿ ಎಂಟ್ರೆನ್ಸ್ ಇದ್ದರೆ ಒಂದಾದಮೇಲೆ ಒಂದು ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅದು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು. ವಾಯುಮೂಲೆಯಲ್ಲಿ ಎಂಟ್ರೆನ್ಸ್ ಇರಬಾರ್ದು. ಅಂಥ ಸಮಸ್ಯೆಗಳೇನೋ ಬರಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಾದಮೇಲೆ ಮತ್ತೆ ಒಂದು ವಿಚಾರ ಹೇಳ್ತೀನಿ ನೋಡಿ. ಎಲ್ಲರ ಮನೇಲಿ ಈ ರೀತಿಯಿಂದ ಲೈಟ್ ಹಾಕಮ್ಮ, ಎಲ್ಲರ ಮನೇಲಿ ಈ ರೀತಿಯಿಂದ ಲಕ್ಷ್ಮಿ ಫೋಟೋ ಇಟ್ಟಿದ್ದೀರಲ್ವಾ. ನಾನು ಸುಮಾರು ಮನೆ ವಾಸ್ತುಗೆ ಪೂಜೆಗೆ ಹೋದಾಗ ನೋಡ್ತಾ ಇರ್ತೀನಿ. ಈ ರೀತಿಯಿಂದ ಇರ್ತಕ್ಕಂಥ ಲಕ್ಷ್ಮಿ ಫೋಟೋ ಯಾರು ಇಡಬೇಡಿ, ಯಾಕಂದ್ರೆ ಲಕ್ಷ್ಮಿ ಪಾದಗಳು ಯಾವಾಗಲೂ ಕಾಣಬಾರ್ದು. ನೋಡಿ, ಅಮ್ಮನವ್ರ ಪಾದಗಳು ಹೇಗೆ ಕಾಣ್ತವೆ, ಆ ತಾಯಿ ಚಂಚಲವಾಗಿರ್ತಾಳೆ ಲಕ್ಷ್ಮಿ. ಹಾಗಾಗಿ ಲಕ್ಷ್ಮಿ ಪಾದಗಳು ಕಾಣಬಾರ್ದು, ಲಕ್ಷ್ಮಿ ನಿಂತ್ಕೊಂಡಿರಬಾರ್ದು. ಚಂಚಲವಾಗಿರ್ತಕ್ಕಂಥ ದೇವ್ರನ್ನ ನಿಲ್ಲಿಸ್ಬಿಟ್ಟು ಇನ್ನ ಅವ್ರು ಚಂಚಲವಾಗ್ತಾರೆ, ಈ ಮನೇಲಿ ದುಡ್ಡು ಉಳಿಯಲ್ಲ, ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಅನ್ನೋದು ಈ ಮನೆಯ ಒಂದು ಚಿತ್ರಪಟಗಳ ತೋರಿಸ್ತಾ ಇದೆ. ಹಾಗಾಗಿ ಈ ಥರ ಯಾರಾದ್ರೂ ಫೋಟೋಗಳು ಇಟ್ಟರೆ ಆದಷ್ಟು ಬೇಗ ತೆಗಿರಿ ನೋಡಿ. ಅದಾದಮೇಲೆ ನೈಋತ್ಯ ವಲಯ, ನೈಋತ್ಯ ನೀವು ಸುಳ್ಳಾಗಿ ಹೇಳ್ತೀರಲ್ಲ, ನೈಋತ್ಯ ದಿಕ್ಕು ಕುಬೇರ ಮೂಲೆ ಅಂತ. ಕುಬೇರ ಮೂಲೆ ಅಲ್ಲ, ಅದು ಇಂದ್ರಸ್ಥಾನ ಅಂತ ಹೇಳ್ತೀವಿ ನಾವು ವಾಸ್ತುಶಾಸ್ತ್ರದಲ್ಲಿ. ಇಂದ್ರಸ್ಥಾನದಲ್ಲಿ ಸುಗಂಧ ಪರಿಮಳವಾಗಿರಬೇಕು, ಯಜಮಾನ ಬೆಡ್ರೂಮ್ ಇರಬೇಕು, ಯಜಮಾನ ಕೂತ್ಕೊಳ್ತಕ್ಕಂಥ ಜಾಗ ಇರಬೇಕು, ಇಲ್ಲ ಬೀರೋ ಇರಬೇಕು ಅಂತ ಹೇಳ್ತೀವಿ. ಇಲ್ಲಿ ಪೂರ್ತಿ ಇವ್ರೇನು ಒಂಥರ ಗೋಡನ್ ಥರ ಎಲ್ಲ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಾರೆ. ಇದು ಈ ರೀತಿಯಿಂದ ಇರೋದ್ರಿಂದನೂ ಕೂಡ ನೆಗೆಟಿವ್ ಎನರ್ಜಿ ಮನೇಲಿ ಜಾಸ್ತಿ ಬರುತ್ತೆ, ಇದನ್ನು ಕೂಡ ಇರಬಾರ್ದು. ನಂತರ ನೋಡಿ, ಮುಂದೆ ಮನೆ ಮೇಜರ್ ಸಮಸ್ಯೆ, ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ಇಲ್ಲಿ ನಮ್ಮನ್ನು ಕರೆಸಿರೋ ಉದ್ದೇಶ ಏನಂದರೆ, ಮನೆ ಹೆಣ್ಮಗಳಿಗೆ ಹುಷಾರಿರಲ್ಲ ಗುರುಗಳೇ ಅಂತಿದ್ರು. ಈ ದಿಕ್ಕೇನು ಡೋರ್ ನೋಡ್ತಾ ಇದ್ರಲ್ಲ, ಈ ಡೋರು ಆಗ್ನೇಯ ಮೂಲೆಯಲ್ಲಿರ್ತಕ್ಕಂಥ ಶೌಚಾಲಯ. ಇಲ್ಲಿರಬಾರ್ದು. ಇಲ್ಲಿ ಶೌಚಾಲಯ ಇದ್ರೆ ಏನಾಗುತ್ತೆ, ಮನೆ ಹೆಣ್ಮಗಳಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತದೆ. ನೋಡ್ಕೊಳ್ಳಿ, ಆಗ್ನೇಯದಲ್ಲಿ ಶೌಚಾಲಯ ನಿಷೇಧ. ಈ ರೀತಿಯಿಂದ ಆಗ್ನೇಯ ಮೂಲೆಯಲ್ಲಿ ಶೌಚಾಲಯ ಇರಬಾರ್ದು. ಮತ್ತು ಉತ್ತರ ಈಶಾನ್ಯ ಡೋರ್ ಆವಾಗಲೇ ತೋರಿಸಿದ್ನಲ್ಲ, ಡೋರ್ ಲಾಕ್ ಮಾಡಿದ್ದಾರೆ ನೋಡಿ. ಅದೃಷ್ಟಗಳು, ಆರ್ಡ್ರುಗಳು, ಅಭಿವೃದ್ಧಿ ಇದೆಲ್ಲ ಸ್ಟ್ರಕ್ ಆಗುತ್ತೆ. ಈ ರೀತಿಯಿಂದ ಡೋರನ್ನು ಕ್ಲೋಸ್ ಮಾಡಬಾರ್ದು. ಉತ್ತರ ಈಶಾನ್ಯದಲ್ಲಿ ಓಪನ್ ಬಿಡಬೇಕು. ಉತ್ತರ ಈಶಾನ್ಯದಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ದೇವಮೂಲೆಯಲ್ಲಿ, ಇದನ್ನು ಕೂಡ ಗರ್ಭಕ್ಕೆ ತೊಂದರೆ ಆಗುತ್ತೆ, ವಂಶ ಬೆಳೆಯೋದಿಲ್ಲ, ಮಕ್ಕಳು ಆ್ಯಕ್ಟಿವ್ ಆಗಿರೋದಿಲ್ಲ. ಸರಿನಾ? ಈ ರೀತಿಯಿಂದ ಯಾರಾದರೂ ಮಾಡ್ಕೊಂಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಗ್ನಿ ಮೂಲೆಯಲ್ಲಿ
ಸೇಮು ಇರೋದೇ ಅಡುಗೆ ಮನೆಯೇ ಅದು ಒಳಿತು. ಬೀರು ಇಟ್ಟಿದ್ದಾರೆ ಇಲ್ಲಿ. ದಕ್ಷಿಣದಲ್ಲಿ ಬೀರು ಇರಬಾರ್ದು. ದಕ್ಷಿಣದಲ್ಲಿ ಬೀರು ಇದ್ರೆ ಸೇಮ್ ಅದೇ ಸಮಸ್ಯೆ, ದುಡ್ಡು ಉಳಿಯೋದಿಲ್ಲ. ಸರಿನಾ? ಈಗೆಲ್ಲ ವಾಸ್ತುವನ್ನ ಮನೆಯಲ್ಲಿ ನಿಮ್ದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈ ವಿಡಿಯೋ ಮುಖಾಂತರ ಮಾಹಿತಿ ಸಿಕ್ಕಿದ್ರೆ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿಕೊಂಡು ಅದಾದಮೇಲೆ ಸರಿ ಮಾಡೋಣ. ಸರಿನಾ? ಹಾಂ. ಹಾಗಾಗಿ ಪ್ರತಿಯೊಂದು ಮುಂದಿನ ವಾಸ್ತು ಶಾಸ್ತ್ರದ ಒಂದು ವಿಚಾರಗಳನ್ನು, ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಜಮೀನಾಗಿರ್ಬೋದು, ತೋಟ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಅಥವಾ ನಿವೇಶನ ಏನಾದರೂ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಯಾವ ರೀತಿಯಿಂದ ವಾಸ್ತುವಿನ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಬೇಕಾಗಿದ್ರೆ, ಅದರ ತರಗತಿಗಳು ಬೇಕಾಗಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಾಸ್ತುಶಾಸ್ತ್ರದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಶುಭವಾಗಲಿ. ಶುಭಮಸ್ತು.